ವೆಲ್ಕಮ್ ಬ್ಯಾಕ್. ರಾಮರಗಳೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇಷ್ಟೆಲ್ಲ ಬೆಳವಣಿಗೆ ಆದ್ಮೇಲೆ ಸಚ್ಚಿದಾನಂದ ಹೆಗ್ಡೆ ಅವರು ಸರ್ ಹೇಳಿ ಸರ್, ಹಾಗಿದ್ರೆ ಏನಾಗಬೇಕು? ಅಲ್ಲ, ಇಲ್ಲಿ ಬಹಳ ಮುಖ್ಯವಾದಂತದ್ದು ಏನಾಗಬೇಕಾಗಿತ್ತು ಎಲ್ಲ ಎರಡು ಮೂರು ಸಂಗತಿಗಳನ್ನ ನಾನು ಇಲ್ಲಿ ಪ್ಲೀಸ್ ಯಾರು ಇದನ್ನ ಬಿಲೀವ್ ಮಾಡಲ್ಲ ಅನ್ನುವಂಥ ಒಂದು ಮಾತನ್ನ ಮಹನೀಯರು ಹೇಳಿದ್ರು. ಇಲ್ಲಿ ಪ್ರಶ್ನೆ ಏನಂತಂದ್ರೆ, ಸತ್ಯವನ್ನ ಬಿಲೀಫ್ ಮೇಲೆ ಕಂಡುಹಿಡಿಬೇಕೋ, ನಂಬಿಕೆಯ ಆಧಾರದ ಮೇಲೆ ಕಂಡುಹಿಡಿಬೇಕೋ, ವಾಕ್ಚಾತುರ್ಯದ ಆಧಾರದ ಮೇಲೆ ಕಂಡುಹಿಡಿಬೇಕೋ, ಶೋಧನೆಯ ಆಧಾರದ ಮೇಲೆ ಕಂಡುಹಿಡಿಬೇಕೋ? ಯಾವುದು ನಮ್ದು ಅಂಗೀಕೃತವಾದ ಮಾರ್ಗ? ಕಾನೂನಿನ ಮಾರ್ಗ ಇರಬಹುದು, ಅಥವಾ ತನಿಖೆಯ ಮಾರ್ಗ ಇರಬಹುದು, ವಿಚಾರಣೆಯ ನ್ಯಾಯಾಂಗ ವಿಚಾರಣೆನೋ ಅಥವಾ ಇನ್ಯಾವುದೋ ಒಂದು ಮಾರ್ಗ ಇರಬಹುದು. ಯಾವ ಅಂಗೀಕೃತ ಮಾರ್ಗದ ಮೂಲಕ ನಾವು ಸತ್ಯವನ್ನು ಕಂಡುಹಿಡಿಬೇಕು? ಹವಾ ಎಬ್ಸೋದ್ರ ಮೂಲಕ, ನಂಬಿಕೆಯನ್ನು ಎಬ್ಸೋದ್ರ ಮೂಲಕ? ಈ ಪ್ರಕರಣದ ಹಿನ್ನೆಲೆಯಲ್ಲಿ ಒಂದು ಹೊಸ ಶಬ್ದ ಉತ್ಪಾದನೆ ಆಗಿದೆ. ಅದು ಈಗಾಗಲೇ ಜಾಲತಾಣಗಳಲ್ಲೂ ಕೂಡ ಬಳಸಲ್ಪಟ್ಟಿದೆ, ಮಠಾಂಧತೆ ಅಂತ. ಮತಾಂಧತೆ ಇದ್ದಂಗೆ ಮಠಾಂಧತೆ ಅನ್ನುವಂಥ ಒಂದು ಶಬ್ದ ಬಳಕೆಗೆ ಬಂದ್ಬಿಟ್ಟಿದೆ. ಅದು ತುಂಬಾ ಜನ ಬಳಸ್ತಾ ಇದ್ದಾರೆ. ಅಂದ್ರೆ ಆ ರೀತಿಯಾದಂಥ ಒಂದು ಭಾವನೆಯನ್ನು ಉದ್ದೀಪನಗೊಳಿಸಿ ನಾವು ಈ ಸಮಸ್ಯೆಯನ್ನು ಪರಿಹರಿಸಬೇಕಾ? ಸತ್ಯವನ್ನ ಯಾವ ಆಧಾರದ ಮೇಲೆ ಕಂಡುಹಿಡಿಬೇಕು? ಇದು ನನಗೆ ಇದ್ದಂಥ ಪ್ರಶ್ನೆ. ಈ ಪ್ರಶ್ನೆಗೆ ಸಮಾಜ ಕೂಡ ಸ್ಪಂದಿಸಬೇಕು. ಸಂಬಂಧಪಟ್ಟಂತ ನ್ಯಾಯ ಇದು ತುಂಬಾ ಸರಿ ಪ್ರಸ್ತಾಪ ಮಾಡಿದ್ದೀವಿ, ತುಂಬಾ ಸರಿ ಕಂಪ್ಲೇಂಟ್ ಅಲ್ಲೂ ಇದೆ, ತುಂಬಾ ಮಾತುಗಳು ಕೇಳ ಬಂದಿದೆ. ರಾಮಪ್ರಸಾದ ಅಂದ್ರೆ ನಮ್ಮ ಗುರುಗಳು ನಮ್ಮ ಮೀಟಿಂಗ್ ಅಲ್ಲೆಲ್ಲ ಮುಗಿದಾಗ ಒಂದು ಪ್ರಸಾದವನ್ನು ಕೊಡ್ತಾರೆ ಎಲ್ರಿಗೂ. ಅದು ಆರಂಭದಲ್ಲಿ ಕೊಡ್ತಾರೆ, ಅದು ಕೊಡ್ತಾರೆ, ಎಲ್ರಿಗೂ ಕೊಡ್ತಿದ್ರು. ಅದು ನಮಗೆ ಪ್ರಸಾದ ಅಷ್ಟೇ. ಪ್ರೇಮಲತಾ ದಿವಾಕರ್ ಕೂಡ ಆ ಪ್ರಸಾದದ ಬಗ್ಗೆ ಎರಡು ರೀತಿ ದ್ವಂದ್ವ ಹೇಳಿದ್ದಾರೆ. ಮೊದಲು ಒಂದ್ಸರಿ ಏನ್ ಹೇಳಿದ್ರು, ರಾಮಪ್ರಸಾದ ತಿಂದಾಗ ನನಗೇನು ಗೊತ್ತಾಗ್ತಿರ್ಲಿಲ್ಲ ಅಂತಂದ್ರು. ಕೆಲವೊಂದು ಚರ್ಚೆಗಳಲ್ಲಿ ಇದ್ರಲ್ಲೆಲ್ಲ ಏನಾಯ್ತು, ಅವ್ರು ಅಕಸ್ಮಾತ್ ಏನು ಗೊತ್ತಾಗ್ಲಿಲ್ಲ ಅಂದ್ರೆ ಅವರು ಬೋಲ್ಟ್ ಹಾಕಿದ್ರು ಅನ್ನೋದು ಹೇಗೆ ಗೊತ್ತಾಯ್ತು, ಇದೆ ಅದಕ್ಕೆ ಮೊನ್ನೆ ನಿಮ್ ಶೋನಲ್ಲಿ ಹೇಳ್ತಾ ಏನು ಒಂದ್ ಸ್ವಲ್ಪ ಮಂಪರು, ಸ್ವಲ್ಪ ಗೊತ್ತಾಗ್ತಿತ್ತು, ಸ್ವಲ್ಪ ಗೊತ್ತಾಗ್ತಿಲ್ಲ, ಎಲ್ಲೋ ಆಳದಲ್ಲಿ ಕೇಳ್ದಂಗೆ ಆಗ್ತಿತ್ತು ಅಂತೇಳಿ. ನಮಗ್ ಗೊತ್ತಿರೋ ಹಾಗೆ ಇದೊಂದು ತುಂಬಾ ಒಳ್ಳೆ ಸಂಶೋಧನೆ ಅವ್ರು ಹೇಳ್ತಾ ಇರೋದು. ಮುಂದಿನ ಸರಿ ನೋಬೆಲ್ ಪ್ರೈಸ್ ದೊರೆದ್ರೂ ಬರ್ಬೋದು. ಏನು ಅಂತಂದ್ರೆ, ಸೀಮಿತ ಅವಧಿಗೆ ಮಾತ್ರ ಮಂಪರು ಬರೋ ಅಂತದ್ದು ಪ್ರಸಾದ ಇದೆಯಾ? ಆತರ ನಮ್ಮ ಮಠದಲ್ಲಂತೂ ಪ್ರಸಾದ ಅನ್ನೋದು ನಾವೆಲ್ಲರೂ ತಿಂದಿದ್ವಿ. ಮಂತ್ರಾಕ್ಷತೆ ಇದೆ, ಪ್ರಸಾದ ಇದೆ, ಪ್ರಸಾದ ಕೊಡ್ತಾರೆ, ನಾವೆಲ್ಲ ತಿಂತೀವಿ, ನಮ್ಗೆ ಯಾರಿಗೂ ಏನೂ ಆಗಿಲ್ಲ. ಆದ್ರೆ ಇವ್ರೇನು ಅಂದ್ರೆ, ಒಳಗೆ ಹೋಗ್ತಾರಂತೆ ಅವರು, ಅಲ್ಲಿಂದ ಹೊರಗಡೆ ಬಂದು ಅರ್ಧ ಗಂಟೆ ಒಳಗೆ ಅಲ್ಲಿ ನಮ್ಮ ವೇದಿಕೆಗೆ ಬಂದು ಸಂತನಂತ ಇಂಥವನಿರಬೇಕು ಅಂತ ಹೇಳಿ ಅವ್ರ ಬಗ್ಗೆನೇ ಹಾಡ್ತಾರೆ. ಏನು ಮಂಪ್ರಿ ಇರಲ್ಲ. ಅಲ್ಲಿ ಒಳಗಿದ್ದಾಗ ಅವರಿಗೆ ಬಲಗಾಲಿನಿಂದ ಬಲಭುಜಕ್ಕೆ ಒದ್ರೂ ಕೂಡ, ಒಂದು ವಾರ ಕನ್ನೆತ್ರುಗೆಟ್ಟಿದ್ರು ಕೂಡ ಕೂತ್ಕೊಳ್ಳಕ್ ಆಗದೆ ಇರೋಂತ ಮಂಪ್ರು ಬಂದಿದೆಯಂತೆ. ಒಂದು ಮೆನ್ಷನ್ ಮಾಡ್ತಾರೆ ಅವರು, ಮಿಸ್ಟರ್ ಜಗದೀಶ್ ಶರ್ಮಾ ಅವರು ಕೂಡ ಆಡ್ ಮಾಡಬಹುದು, ಏಕಾಂತದಲ್ಲಿ ಕೊಟ್ಟ ಪ್ರಸಾದ ಅಂತ ಮೆನ್ಷನ್ ಮಾಡ್ತಾರೆ. ಇವತ್ತು ಬೇರೆ ಇದೆಯಾ? ಹೇಳ್ತಾ ಇರುವಂತದ್ದೇ ಏನು ಅಂದ್ರೆ, ಒಂದು ಏಕಾಂತ ಅನ್ನೋದು ಅಲ್ಲಿ ಸಂಭವಿಸಿಯೇ ಇಲ್ಲ ಅಂತ ನಾವು ಹೇಳ್ತಾ ಇರುವಂತದ್ದು. ರಾಮಕಥೆ ಅನ್ನೋದು 60ರಿಂದ 70 ಸಂದರ್ಭದಲ್ಲಿ ಅವರವರ ಅಳಲನ್ನ ತೋಡ್ಕೊಳ್ಳೋದಕ್ಕೆ ಅಥವಾ ಮಾರ್ಗದರ್ಶನ ಪಡ್ಕೊಳ್ಳೋದಕ್ಕೆ ಏಕಾಂತದಲ್ಲಿ ಮಾಡಿದ್ದು ಆರ್ಕೆ ಅವರು ಹೇಳಿರೋ ವಿಷಯಕ್ಕೂ ಬರೋಣ. ಮೊದಲು ನಾವು ಅವಾಗ ಏನ್ ಹೇಳ್ತಿದ್ವಿ ಅದಕ್ಕೂ ಉತ್ತರ ಕೊಡೋಣ. ಈ ಕಂಪ್ಲೇಂಟ್ ಅನ್ನೇ ಇಟ್ಕೊಂಡು ಚರ್ಚೆ ಮಾಡೋದಾದ್ರೆ, ನಡೆದಿದ್ ಯಾವಾಗ? ರಾಮಕಥಾ ಸಮಯದಲ್ಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಲ್ವಾ? ರಾಮಕಥಾ ಸಮಯದಲ್ಲಿ ಯಾವಾಗ ಅಂತ ಅಂದ್ರೆ, ಇಡೀ ಟೀಮ್ ಇರ್ತಾ ಇತ್ತು, ನನ್ನನ್ನೊಬ್ಬರನ್ನು ಕರಿತಾ ಇದ್ರು 5 ಗಂಟೆ ಆ ಸಮಯ, ಅದಾದ್ಮೇಲೆ ಏನೋ ಆಗ್ತಾ ಇತ್ತು, ಆಮೇಲೆ ರಾಮಕಥೆ ಬರ್ತಾ ಇದ್ದೆ ಅನ್ನೋ ತರಹದ ಮಾತುಗಳನ್ನ ಆಡ್ತಾ ಇದಾರಲ್ಲ. ನಾವ್ ಹೇಳ್ತಾ ಇರೋದು ಮೊಟ್ಟ ಮೊದಲನೇದಾಗಿ, ಇಲ್ಲಿ ಒಂದು ಏಕಾಂತ ಅನ್ನೋದು ನಡೆದೇ ಇಲ್ಲ. ನಾವಿಷ್ಟೂ ಜನ ಇದ್ವಿ, ನಾನು ರಾಮಕಥೆಯ ಸಂಯೋಜಕನಾಗಿ ನಾನು ಜೊತೆಗಿದ್ದವನೇ. ಇಲ್ಲಿ ಆ ತರದ್ದೊಂದು ನಡೆದೇ ಇರುವಾಗ ಮೊದಲನೇದೇ ಮುಗಿದೋಯ್ತು. ಏಕಾಂತವೇ ಇಲ್ಲ. ಪ್ರಸಾದ ಕೊಡೋದೆಲ್ಲಿಂದ? ಕೊಟ್ಟ ಪ್ರಸಾದಗಳನ್ನ ಎಲ್ಲರೂ ಸ್ವೀಕರಿಸ್ತಾ ಇದ್ವಿ, ಎಲ್ಲರೂ ತಿಂದಿದೀವಿ, ನಮಗೆ ಯಾರಿಗೆ ಏನೂ ಆಗೇ ಇಲ್ಲ. ಏನ್ ಬರುತ್ತೆ ಅದಕ್ಕೆ? ಮತ್ತೆ ಇವ್ರು ಹೇಳಿರೋದು ತುಂಬಾ ಚೆನ್ನಾಗಿರೋದು ಅಂದ್ರೆ, 5 ಗಂಟೆ ಪ್ರಸಾದ ತಿಂತೀವಿ, ಆ ಕ್ರಿಯೆ ನಡೆಯೋ ತನಕ ನನಗೆ ಮಂಪರು, ಅದು ಮುಗಿದ ಮೇಲೆ ನಾನು ಬಂದು ಹಾಡು ಹೇಳಬಹುದು. ಅಲ್ಲಿಂದ ಹೊರಗೆ ಬರುವಾಗ ನಾನು ಅಳ್ತಾ ಬಂದೆ ಅಂತ ಹೇಳ್ತಾರೆ. ಅಲ್ಲಿ ನಡೆದ ಘಟನೆ ಎಲ್ಲ ಚಾಚೂ ತಪ್ಪದೇ ಹೇಳ್ತಾರೆ. ಅದ್ ಏನು ಅನ್ನೋ ಪ್ರಶ್ನೆ ಹಾಗೆ ಉಳ್ಕೊಳ್ಳುತ್ತೆ. ಆಯ್ತು, ರಾಮಪ್ರಸಾದ ತಿಂದ್ರಿ, ನಿಮಗೆ ರಾಮಪ್ರಸಾದದಿಂದ ಹೀಗಾಗ್ತಾ ಇದೆ ಅಂತ ಗೊತ್ತಾಯ್ತು. 2ನೇ ಸಲ ರಾಮಪ್ರಸಾದ ಯಾಕೆ? 3ನೇ ಸಲ ಯಾಕೆ? 89ನೇ ಸಲ ಯಾಕೆ? 95ನೇ ಸಲ ಯಾಕೆ? ರಾಮಪ್ರಸಾದ ತಿಂತಾನೆ ಇದ್ರಲ್ಲ ಯಾಕೆ? ಪ್ಲೀಸ್ ಸರ್, ಮಿಸ್ಟರ್ ಆರ್ ಕೆ ಭಟ್ ಅಂಡ್ ಮಿಸ್ಟರ್ ಸಚ್ಚಿದಾನಂದ, ಪ್ರಶ್ನೆ ಇದೆ. ಈ ಏಕಾಂತವೇ ನಡೆದಿಲ್ಲ ಅನ್ನುವಂಥ ಮಾತನ್ನ ಇದನ್ನ ಹೇಗೆ ಒಪ್ಕೊಳ್ಳೋದು ಅಂತ. ಈಗ ನೋಡಿ, ನಮ್ಮ ಮಲೆನಾಡಿನ ಭಾಗಗಳಲ್ಲೆಲ್ಲ ತುಂಬಾ ಚಿಕ್ಕ ಚಿಕ್ಕ ಮನೆಗಳು, ಅಂತಹ ದೊಡ್ಡ ಮನೆಗಳು ಅಂತೇನಿಲ್ಲ, ಒಟ್ಟು ಕುಟುಂಬ ಇರ್ತಿತ್ತು. ಒಂದೊಂದು ಮನೆಯಲ್ಲಿ 50-60 ಜನ ಇರ್ತಾ ಇದ್ರು, ದಂಪತಿಗಳು ಇರ್ತಾ ಇದ್ರು. ಒಂದೇ ಕೋಣೆ ಅಥವಾ 2 ಕೋಣೆ,
ಮಕ್ಕಳಾಗ್ತಿರ್ಲಿಲ್ವಾ? ಆಗ್ತಿರ್ಲಿಲ್ವಾ? ಅಂದ್ರೆ ಅಷ್ಟು ಜನರ ಮಧ್ಯೆ ಕೂಡ ಏನು ಉದಾಹರಣೆ ಕೊಡ್ತಿರ್ತಾವ? ಅಲ್ಲಲ್ಲ, ಅಷ್ಟು ಜನರ ಮಧ್ಯೆ ಕೂಡ ಇದೆಲ್ಲ ಇಳಿತೀರಲ್ಲ, ಉದಾಹರಣೆ ಅಲ್ಲಲ್ಲ, ಅಷ್ಟು ಜನರ ಮಧ್ಯೆ ಕೂಡ ಇದು ಸಾಧ್ಯ ಬಹಳ ನಿರೀಕ್ಷಣೆ ಮಾಡಲಿಲ್ಲ ನಿಮ್ಮಿಂದ. ಮಿಸ್ಟರ್ ಶರ್ಮಾ ಪ್ಲೀಸ್, ಐ ರಿಕ್ವೆಸ್ಟ್ ಪ್ಲೀಸ್. ಅದೇ ಅಂತವನಿಗೆ ಮಾತ್ರ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಅದು ಅಂತ ಹೇಳಿ. 60 ಇರುವಲ್ಲಿಯೂ ಮಕ್ಕಳಾಗೋದಿಲ್ವೋ? ಏನು ಮಾತಾಡ್ತೀವಿ? ಪಬ್ಲಿಕ್ ಅಲ್ಲಿ ಮಾಡುವಂತದ್ದಲ್ಲ. ನಾವೆಲ್ಲ ಇದ್ವಿ, ನಮಗೇನು ಗೊತ್ತಿಲ್ಲ. ಎಲ್ಲರ ಎದುರಿನಲ್ಲಿ ಏನಾದ್ರೂ ಮಾಡ್ಲಿಕ್ಕೆ ಆಗುತ್ತಾ ಯಾರಿಗಾದ್ರೆ? ಇಟ್ ಇಸ್ ಕಾಮನ್ ಸೆನ್ಸ್. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಕೂಡ ಅರ್ಥ ಮಾಡ್ಕೊಳ್ಳುವಂತ ವಿಚಾರ. ಸೆಕ್ಸ್ ಅವ್ರು ಏನು ಹೇಳಿದ್ದಾರೆ ಪ್ರೇಮಲತಾ ಅವರು? ಎಲ್ಲರೂ ಹೋದ ಮೇಲೆ ಯಾರು ಇಲ್ಲದಾಗ ನಮ್ಮಲ್ಲಿ ಆಗ್ತಾ ಇತ್ತು. ಪಬ್ಲಿಕ್ ಆಗಿ ಸ್ವಾಮಿಗಳು ನನ್ನ ಜೊತೆ ಲೈಂಗಿಕ ಇದು ಮಾಡ್ತಾ ಇದ್ರು ಅಂತ ಹೇಳಿ ಏನು ಆಪಾದನೆ ಹೇಳಿಲ್ಲ. ಇದು ಒಂದು ನಾವು ರಾಮಕಥಾ ತಂಡವನ್ನು ಯೋಚನೆ ಮಾಡಿ, ಯಾರಿಗೂ ಗೊತ್ತಾಗೋದಿಲ್ಲ ಪ್ರೇಮಲತಾ ಅವರು. ಇಡೀ ರಾಮಕಥಾ ತಂಡದಲ್ಲಿ ನನಗೆ ಒಬ್ಬರು ಸಪೋರ್ಟ್ ಇಲ್ಲ ಅಂತೀವಿ. ಬಿಡಿ, ನಮ್ಮ ಮಠದ ಶಿಷ್ಯನ್ ಬಿಡಿ. ಇವತ್ತು ಶಾನ್ಭೋಗರಿದ್ರು, ಶಂಕರ ಶಾನ್ಭೋಗ್ ಅವರು ಬಂದಿದ್ರು, ವಿಲಾಯರ್ ಅಂತ ಹಿರಿಯರಿದ್ರು, ರಾಘಣ್ಣ ಅಂತ ಹಿರಿಯರಿದ್ರು, ಅವರು ಎಲ್ಲ ರತ್ನಮಾಲ ಪ್ರಕಾಶ್ ಅಂತ ಅವರಿದ್ರು. ಇವ್ರು ಎಲ್ಲರೂ ಯಾಕೆ ಅವರಿಗೆ ಸಪೋರ್ಟ್ ಮಾಡ್ಲಿಲ್ಲ? ಹಾಗಾದ್ರೆ ಎಲ್ಲರೂ ಅವರೆಲ್ಲ ಪ್ರೆಸ್ ಮೀಟ್ ಮಾಡಿ ಎಲ್ಲರೂ ಆಪಾದನೆ ಮಾಡಿದ್ರು ಅಂತ ನೀವು ಹೇಳ್ತಿದ್ದೀರಿ. ಹೌದು, ಅಲ್ಲ, ಜೊತೆಗೆ ಒಂದು ಹಿಂಗ್ ಬಂದಿದ್ದಾಗ ಕೊನೆ ಪಕ್ಷ ಕನಿಷ್ಠ ಸೌಜನ್ಯ. ಅರೆ, ಆ ಹೆಂಗ್ಸ್ ಹೇಳೋದು ಸತ್ಯನ ಅಂತ ಈಗ 5 ರಿಂದ 6 ಗಂಟೆ ತನಕ ಅಥವಾ 6 ರಿಂದ 7 ಗಂಟೆ ತನಕ ನೀವು ಇಲ್ಲಿ ಫಂಕ್ಷನ್ ಮಾಡ್ತಾ ಇದ್ದೀರಿ, ನಾವೆಲ್ಲರೂ ಇಲ್ಲೇ ಇದ್ದೀವಿ. ಇಲ್ಲಿ ಏನೋ ಒಂದು ನಡೀತು ಅಂದಾಗ ನಾವು ಇಷ್ಟು ಜನ ನಡೆದಿಲ್ಲ ಅಂತ ಹೇಳ್ಬೋದು. ಒಂದು ಸೆಕ್ಸು ಇಬ್ಬರು ನಡುವೆ ನಡೆಯೋದು ನೀವೆಲ್ಲ ನೋಡಿಲ್ಲ ಅಂತ ಹೇಳಕ್ಕೆ ಸಾಧ್ಯನಾ? ಇಲ್ಲೇ ನಡೆದಿದೆ ಅಂತ ಯಾರು ಹೇಳಿದಾಗ ನಾವು ಕಣ್ಣಾರೆ ನೋಡಿದವರು ಇದ್ದೀರಿ. ನಮ್ಮನ್ನು ಬಿಟ್ಟುಬಿಡಿ. ರಾಘಣ್ಣ ಅಂತ ಹಿರಿಯರು ತಗೊಳ್ಳಿ, ಚಂದ್ರಶೇಖರ್ ಕೇಳಿ, ನಾವೆಲ್ಲರೂ ಇರ್ತಿದ್ವಲ್ಲ, ಅಲ್ಲಿ ನಡೆದಿದೆ. ರಾಮಕಥೆಯ ರಾಮಕಥೆಯ ಮೊದಲು ಮತ್ತು ಕೊನೆಗೆ ಮಠದಲ್ಲಿ ಇರ್ತಿದ್ರ, ಅಲ್ಲ ರಾಮಕಥೆ ಆಗೋಲ್ಲಿ ಇರ್ತಿದ್ರ. ಒಂದು ನಿಮಿಷ ಲೆಟ್ ದಮ್ ಸ್ಪೀಕ್. ನೀವು ಮಾತಾಡ್ಬೇಕಾದ್ರೆ ಅವರು ಕೂಡ ಕೇಳಿಸ್ಕೊಂಡಿದ್ದಾರೆ. ಮಿಸ್ಟರ್ ಶರ್ಮಾ ಐ ಕಮ್ ಬ್ಯಾಕ್ ಟು ಯು ಪ್ಲೀಸ್. ಮಿಸ್ಟರ್ ಶರ್ಮಾ ಅವ್ರು ಮಾತಾಡ್ಲಿ ಪ್ಲೀಸ್. ಅವರು ಆಪಾದನೆ ಮಾಡಿದ್ದಾರೆ. ಏನಂತ ಆಪಾದನೆ ಮಾಡಿದ್ದಾರೆ ಅಂದ್ರೆ, ಎಲ್ಲ ಕಲಾವಿದರು ಹೊರಗಡೆ ಹೋದ್ಮೇಲೆ ತನ್ನೊಬ್ಬನನ್ನೇ ಉಳಿಸ್ಕೊತಾ ಇದ್ರು ಅಂತ ಹೇಳಿ ಹಾಗೆ ಆಪಾದನೆ ಮಾಡಿದ್ದಾರೆ. ಈಗ ಆ ಆಪಾದನೆಯ ಸತ್ಯಾಸತ್ಯತೆಯನ್ನು ಕಂಡುಹಿಡಿಬೇಕು. ಕೇವಲ ಅಲ್ಲಗಳೆಯೋದ್ರಿಂದ ಅದು ಅಲ್ಲ ಅಂತ ಆಗ್ಬಿಡುತ್ತಾ? ಸಾಧ್ಯವೇ ಎಂಬ ಪ್ರಶ್ನೆ. ಹೌದು ಅಂತ ಆದ್ರೆ ಒಂದು ನ್ಯಾಚುರಲ್ ಅದಕ್ಕೆ ತನಿಖೆ ಏನು ಅಂದ್ರೆ 5:30 ರಾಮಕಥೆ ಇದೆ ಅಂದಾಗ ಮಿಸ್ಟರ್ ಶರ್ಮಾ ಐ ಥಿಂಕ್ ಮಿಸ್ಟರ್ ಸಚ್ಚಿದಾನಂದ ಹೆಗಡೆ ರೈಸ್ಡ್ ಎ ಪಾಯಿಂಟ್. ಮೆಡಿಕಲ್ ಟೆಸ್ಟ್ ಆಗಬೇಕು. Mr. Sharma, I'll come back to you. You have a chance to debate. Mr. Sharma, you have a chance to debate. ದಯವಿಟ್ಟು ಪ್ಲೀಸ್. ನಿಮ್ಮ ಪ್ರೇಮಲತನನ್ನು ಮೊದಲು ಮಂಪರ ಪರೀಕ್ಷೆ ಮಾಡಿಸಿ, ಅದು ಮಾಡಿಸಿ ಮೊದಲು. ಯುವಕರ ಶಾಸ್ತ್ರೀಯ ಮಂಪರ ಪರೀಕ್ಷೆ ಮಾಡಿಸಿ. ಒಂದು ನಿಮಿಷ ವಾಪಸ್ ಬರ್ತೀನಿ ಮಿಸ್ಟರ್ ಶರ್ಮಾ. ಓಕೆ, ನಾನು ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಎಲ್ಲೋ ಒಂದ್ ಕಡೆ ಮೆಡಿಕಲ್ ಟೆಸ್ಟ್ ಆಗಬೇಕು, ಕರೆಕ್ಟ್. ಇದು ಕೂಡ ಮೆಡಿಕಲ್ ಟೆಸ್ಟ್. ಬಿಕಾಸ್ ಯಾರೊಬ್ಬ ಸ್ವಾಮೀಜಿಗಳ ಮೇಲೆ ಅಥವಾ ಮಠದ ಅಧ್ಯಕ್ಷರ ಮೇಲೆ ಈ ತರದ ಆರೋಪಗಳು ಬಂದಾಗ ಆರೋಪದಿಂದ ನಾನು ಮುಕ್ತನಾಗ್ತೀನಿ ಅನ್ಬೇಕಾದ್ರೆ ಈ ತರದ್ದು ಎಸ್ಪೆಷಲಿ ಲೈಂಗಿಕ ಅದು ಅತ್ಯಾಚಾರ ಅಂತಿರೋ, ಕಿರುಕುಳ ಅಂತಿರೋ, ಅಥವಾ ಮತ್ತೇನೋ ಕರೀರಿ, ಆರೋಪ ಸಾಬೀತಾಗಬೇಕು ಅಥವಾ ಸಾಬೀತಾಗಬಾರ್ದು ಅಂದ್ರೆ ಮೆಡಿಕಲ್ ಟೆಸ್ಟ್, ವೈದ್ಯಕೀಯ ಪರೀಕ್ಷೆ ಆಗಬೇಕು. ಎಲ್ಲೊಂದ್ ಕಡೆ ಜನಕ್ಕೆ ಮತ್ತು ಎಲ್ಲರಿಗೂ ಕೂಡ ಮತ್ತೆ ಅನುಮಾನ ಕಾಡಕ್ ಶುರುವಾಗಿದ್ದು, ಯಾಕೆ ಈ ಮೆಡಿಕಲ್ ಟೆಸ್ಟ್ಗೆ ಸ್ಟೇ ತಂದ್ರು ಅಂತ ಗೊತ್ತಿಲ್ಲ. ಅದಕ್ಕೆ ಅವರು ಕೂಡ ಮಾತಾಡ್ತಾರೆ. ಒಂದು ಶಾರ್ಟ್ ಬ್ರೇಕ್, ಬೇಗ ವಾಪಸ್ ಬರ್ತೀನಿ. ಎಲ್ಲೋ ಹೋಗ್ಬೇಕಾಯ್ತಾರೆ.